ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ ಸರ್ಕಾರ 15,000 ಶಿಕ್ಷಕರ ನೇಮಕಾತಿಯನ್ನ ಮಾಡ್ತೀವಿ, ಇನ್ಕ್ಲೂಡಿಂಗ್ ಕಾಲೇಜು ಶಿಕ್ಷಣ ಇಲಾಖೆ ಅಂತಂದ್ರೆ PU ಕಾಲೇಜಿಗೆ ಸಂಬಂಧಪಟ್ಟಂತೆ 15,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತೇಳಿ ಸೊ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಬಜೆಟ್ ಅಲ್ಲಿ ಹೇಳಿದೆ. ಸ್ನೇಹಿತರೆ, ತುಂಬಾ ಜನಕ್ಕೆ ಗೊಂದಲ ಇದೆ. ಏನು ಅಂತಂದ್ರೆ ಈಗ ಆಲ್ರೆಡಿ ರಾಜ್ಯ ಪತ್ರದಲ್ಲಿ ಒಂದು ಪ್ರಕಟಣೆಯನ್ನ ಮಾಡಿದೆ. 5,267 ಹುದ್ದೆಗಳನ್ನ ಹೊರತುಪಡಿಸಿನ ಮತ್ತೆ ಈಗ 6,000 ನಾವೇನ್ ಮಾಡ್ತೀವಿ, ಅನುದಾನಿತ ಶಾಲೆಗಳಲ್ಲಿ ತುಂಬ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದು ಏನಾದ್ರೂ ಇದರಲ್ಲಿ ಇನ್ಕ್ಲೂಡಿಂಗ್ ಆಗಿದೆನಾ ಸರ್ ಅಂತೇಳಿ ಸುಮಾರು ಒಂದ್ 2-3 ದಿನಗಳಿಂದ ಬರೀ ಇದನ್ನೇ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ. ಆಮೇಲೆ ಈ PSTR GPT HSTR 3 ಕನ್ಫರ್ಮ್ ಆಗ್ತಾವನ ಅಂತ ಕೇಳ್ತಾ ಇದ್ರಿ. ಎಷ್ಟೆಷ್ಟು ಆಗ್ತಾವ ಅಂತ ಕೇಳ್ತಾ ಇದ್ರಿ. ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತಾ ಹೋಗುತ್ತೆ. ಸ್ನೇಹಿತರೆ, ಅದಕ್ಕಿಂತ ಮುಖ್ಯವಾಗಿ ಫಸ್ಟ್ ಆಫ್ ಆಲ್ ಈ ಸಮಾಜಕ್ಕೆ ಯಾವುದೇ ಕಾರಣಕ್ಕೂ ಒಳ್ಳೆಯದನ್ನ ಮಾಡಬಾರ್ದು. ಒಳ್ಳೆಯದು ಮಾಡಿದ್ರೆ ಸೊ ಬಹಳಷ್ಟು ಕಲ್ಲಿಂದ ಹೊಡೆಯುವರು ಏನ್ ಪಾತ್ರ ತುಂಬಾ ಜನ ಆಗಿಬಿಟ್ಟಿದ್ದಾರೆ ಸಮಾಜದಲ್ಲಿ. ಒಳ್ಳೇದು ಮಾಡಕ್ ಹೋದ್ರೆ ಕಾಲನ್ನ ಹೇಳುವಂಥದ್ದು, ಆಮೇಲೆ ನಾವೇನಾದ್ರೂ ಒಂದು ಪರಿವರ್ತನೆ ತರ್ತೀವಿ ಅಂತಂದ್ರೆ ಅದಕ್ಕೆ ಸಾಕಷ್ಟು ಅಡ್ಡಗಾಲನ್ನ ಹಾಕ್ತಾ ಇದ್ರಿ. ನಮ್ಮ ಬಗ್ಗೆ, ನಮ್ಮ ಒಂದು ಸಂಘಟನೆ ಬಗ್ಗೆ ಬಹಳಷ್ಟು ಅಪಪ್ರಚಾರ ಮಾಡಿ, ಆಮೇಲೆ ಬೇರೆ ಬೇರೆ ಟೆಲಿಗ್ರಾಮ್ ಗ್ರೂಪ್ ನಾಳೆ ದಿನ ವಿಜಯನಗರ ಗೋವಿಂದರಾಜನಗರ್ ಪೊಲೀಸ್ ಸ್ಟೇಷನ್ದಲ್ಲಿ ಸೊ ಅಕ್ಸಾ ಟೀಚರ್ ಗ್ರೂಪ್ ಅಂತಿದೆ. ಇದ್ರ ಮೇಲೆ ನಾಳೆ ಏನಪ್ಪಾ ಅಂತ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬೆಳಗ್ಗೆ ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನ ತೆಗೆದು ಟಾರ್ಗೆಟ್ GPSTR TET ಅಂತೇಳಿ ಒಂದು ಗ್ರೂಪ್ ಇದೆ. ಸೊ ಅಲ್ಲಿ ಏನ್ ಪಾತ್ರ ಶೇರ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಎರಡು ಒಂದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು. ಸೊ ಇಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಮೇಲೆ ನಾಳೆ ದಿನ ಏನ್ ಪಾತ್ರ ಕಂಪ್ಲೇಂಟ್ ರೈಸ್ ಆಗತ್ತೆ. ಯಾಕಂತಂದ್ರ ನಾನು ಇದುವರೆಗೆ ಸುಮ್ಮನೆ ಇದ್ದೆ, ಏನೋ ಮಾಡ್ಕೊಂಡು ಹೋಗ್ತಾರೆ ಬಿಡಪ್ಪ, ಏನೋ ನಮ್ ಬಗ್ಗೆ ಗೊತ್ತಿದ್ದನೋ ಮಾಡ್ತಾ ಇದ್ದಾರೆ ಅಥವಾ ಮಾಡ್ಲಿ ಅಂತೇಳಿ ನಾನು ಸುಮ್ಮನೆ ಬಿಟ್ಟಿದ್ದೆ. ಇದು ಯಾಕಂತಂದ್ರೆ ನಾವು ಮಾಡುವಂತ ಕೆಲಸ ಅವ್ರಿಗೆ ಹಿಡಿಸ್ತಾ ಇಲ್ಲ. ಯಾಕಂದ್ರೆ ಬ್ಯಾಕಪ್ ಸ್ಕೋರು ಇವನ್ನೆಲ್ಲ ನಾವೇನ್ ಪಾತ್ರ ಸರಿ ಮಾಡಿದೇವಲ್ಲ, ಒಂದಿಷ್ಟು ಜನರಿಗೆ ಏನ್ ಪಾತ್ರ ಹೊಟ್ಟೆವ್ರಿ, ಭಯಂಕರ ಹೊಟ್ಟೆವ್ರಿ. ಇವ್ರು ಮಾಡಿದ್ದನ್ನ ಖಂಡಿತ ಏನ್ ಪಾತ್ರ ಮಾಡಿಸ್ತಾರ ಅನ್ನುವಂಥದ್ದು ಹೊಟ್ಟೆವ್ರಿ. ಒಂದಿಷ್ಟು ಕೋಚಿಂಗ್ ಸೆಂಟರ್ಗಳಿಗೆ ಸೊ ನಾವು ಅಂದ್ರೆ ಆಗಿ ಬರ್ತಾ ಇಲ್ಲ. ಅದಕ್ಕೆ ಈ ಎರಡು ಗ್ರೂಪ್ಗಳ ಮೇಲೆ ಆಲ್ರೆಡಿ ಸಾಕಷ್ಟು ಬಾರಿ ನಾವು ಅಕ್ಸಾ ಗ್ರೂಪ್ ಟೀಚರ್ ಗ್ರೂಪ್ ಐತಲ್ಲ, ಅದ್ರ ಮೇಲೆ ಸಾಕಷ್ಟು ಬಾರಿ ನಾನು ಕಂಪ್ಲೇಂಟ್ ಅನ್ನ ಹೇಳಿದ್ದೀನಿ. ಬಟ್ ಅಲ್ಲಿ ಏನ್ ಪಾತ್ರ ನಾಳೆ ಅಧಿಕೃತವಾಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತೀವಿ. ಅಲ್ಲಿ ಏನ್ ಪಾತ್ರ ಕಾನೂನುಬದ್ಧವಾಗಿ ಕಾನೂನಾತ್ಮಕ ಹೋರಾಟಕ್ಕೆ ಅವರು ಸಿದ್ಧ ಆಗ್ಲಿ. ಇನ್ನು ಇದಾದ್ಮೇಲೆ ಸಾಕಷ್ಟು ನಮ್ಮ ಒಂದು ಮಾಹಿತಿ ನಾವೆಲ್ಲೋ ಕೂತ್ಕೊಂಡು ನಾವು ವಿಡಿಯೋ ಮಾಡೋದಿಲ್ಲ. ನಾವು ಪ್ರತಿ ಇಲಾಖೆಗೆ ಹೋಗಿ ಇರ್ತಕ್ಕಂಥ ಮಾಹಿತಿಯನ್ನ ಚೆನ್ನಾಗಿ ತಂದು ನೋಡಿ. ಈಗ PU ಲೆಕ್ಚರ್ ಕನ್ಫರ್ಮ್ ಆಗ್ತಿತ್ತು, ಆಗ ಈಗ ಏನ್ ಪಾತ್ರ ಆಗ್ತಿದೆ 814 ಪೋಸ್ಟ್. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಅದರಲ್ಲಿ PU ಡೈರೆಕ್ಟರ್ ಆಗಿರ್ತಕ್ಕಂಥ ಭರತ್ ಸರ್ ಅವರು ಜಾಗ್ರಫಿ, ಸೋಸಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಇವನ್ನೆಲ್ಲ ಏನ್ ಪಾತ್ರ ನಿಲ್ ಮಾಡಿಬಿಟ್ಟಿದ್ರು. ಸೊ ಆ ಮಾಹಿತಿಯನ್ನ ತಂದು ತೆಗೆದುಕೊಂಡು ಬಂದು ಹೊರಗಡೆ ಹೇಳಿದಾಗ ಸೊ ಹುಡುಗರು ಏನ್ ಪಾತ್ರ ಮತ್ತೆ ಆಗಿರ್ಬೋದು, ನಮ್ಮ ಸಂಘಟನೆ ಆಗಿರ್ಬೋದು, ರಿಕ್ವೆಸ್ಟ್ ಮಾಡ್ಕೊಂಡಾಗ ಅಲ್ಲಿ ಏನ್ ಪಾತ್ರ ಒಂದಿಷ್ಟು ಪೋಸ್ಟ್ಗಳನ್ನ ಅಲ್ಲಿ ಮತ್ತೆ ಅದನ್ನ ಆ ಒಂದು ಪೋಸ್ಟ್ಗಳನ್ನ ಕರಿತಾ ಇದ್ದಾರೆ ಇವಾಗ. ಸ್ನೇಹಿತರೆ, ಇಂಥ ಒಂದು ವಿಚಾರವನ್ನ ಸಾಕಷ್ಟು ನೋಡಿ. 1 to 5th, 6 to 8, ಆಮೇಲೆ ಹೈಸ್ಕೂಲ್ ಇವಾಗ ಬರುತ್ತೆ, TET ಎಲ್ಲವೂ ಏನ್ ಪಾತ್ರ ಪ್ರತಿಯೊಂದನ್ನ ಏನ್ ಪಾತ್ರ ಹಿಡಿದ ಕೆಲಸ ನಾವು ಬಿಟ್ಟಿಲ್ಲ. ಓವರ್ 50% ಇವಾಗ ಮತ್ತೆ ಬೇಡಿಕೆ ಇರುವಂತ ಇಷ್ಟೆಲ್ಲಾ ಕೆಲಸಗಳನ್ನ ನಾವು ಮಾಡ್ತಾ ಇದ್ರು. ನಮ್ಮ ಮೇಲೆ ಏನ್ ಅಲಿಗೇಷನ್ ಮಾಡಿದ್ದಾರೆ ಅಂತಂದ್ರೆ, ಈ ವ್ಯಕ್ತಿ 100 rupees ಅನ್ನ ಹಾಕೊಂಡು ಸೊ ದುಡ್ಡು ಮಾಡಿದಾನೆ. ನಿಮ್ಮ ಒಂದು ದುಡ್ಡಿಂದ ಬೆಂಗಳೂರಲ್ಲಿ ನಾನು 4 ಅಂತಸ್ತಿನ ಮನಿಯನ್ನ ಕಟ್ಟಿದೀನಿ. ಸ್ನೇಹಿತರೆ, ಪ್ರತಿದಿನ ಇಲಾಖೆಗೆ ಹೋದ್ರೆ ನಮ್ಮ ಒಂದು ಸಾಕಷ್ಟು ಅಭ್ಯರ್ಥಿಗಳು ನಮ್ಮ ಜೊತೆಗೆ ಬಂದಿದ್ದಾರೆ. ಹೌದಾ? ನಾವು ಕರೆದಾಗೆಲ್ಲ ಬಹಳಷ್ಟು ನಮ್ಮ ಟೀಚರ್ ಆಸ್ಪಿರೆಂಟ್ ಬಂದಿದ್ದಾರೆ. ಏನಿಲ್ಲ ಅಂದ್ರೂ ಮಿನಿಮಮ್ 4,000 to 5,000 ರೂಪಾಯಿಗಳು ಖರ್ಚಾಗತ್ತೆ. ಹೌದಾ? ನಾನು ಒಂದೇ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತೀನಿ. ಬಹಳಷ್ಟು ಏನ್ ಪಾತ್ರ ನಾನು ಕೇಳೋದಿಲ್ಲ. ಏನು ನಮ್ಮ ಸಂಘಟನೆಯನ್ನ ನಾವು ಹುಟ್ಟಾಕಿದೀವಿ, ಒಂದು ಫಸ್ಟ್ ಒಂದು ಏನ್ ಪಾತ್ರ ಅದನ್ನ ಹೇಳ್ಬಿಡ್ತೀನಿ ನಿಮ್ಗೆ, ಆಮೇಲೆ ಗೊತ್ತಾಗುತ್ತೆ. ಅವ್ನು ಯಾವನೋ ಕಮೆಂಟ್ ಮಾಡಿದ್ದಾನೆ, ಅವನ ಮೇಲೂ ನಾಳೆ ಏನ್ ಪಾತ್ರ FIR ಮಾಡಿಸ್ತೀನಿ. ಯಾಕಂದ್ರೆ ಇದುವರೆಗೆ ಪಾಪ ಓದುವಂತ ಹುಡುಗರಿಗೆ ಮಾಡಬಾರ್ದು ಅಂತೇಳಿ ಸುಮ್ಮನೆ ಇದ್ದೆ. ಬಟ್ ಬಹಳಷ್ಟು ಜನರ ಸಲಹೆಗಳನ್ನ ತೆಗೆದುಕೊಂಡು ಇಂಥ ಹುಳುಗಳನ್ನ ಹಿಂಗೆ ಬಿಟ್ರೆ ಈ ಹುಳುಗಳು ಏನ್ ಪಾತ್ರ ಮತ್ತಷ್ಟು ದೊಡ್ಡವಾಗಿ ನಮ್ಮನೆ ಏನ್ ಪಾತ್ರ ಕಚ್ಲಿಕ್ಕೆ ಬರ್ತಾವ ಅಂತೇಳಿ ವಿಚಾರ ಬಂತು. ಅದಕ್ಕೆ ನಾಳೆ ದಿನ ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲಿ ಏನ್ ಪಾತ್ರ ನೀವು ಬರ್ರಿ.
ಒಂದ್ ವಿಚಾರ ಏನು ಅಂತಂದ್ರೆ ನನ್ ಮೇಲೆ ಅಲಿಗೇಷನ್ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ವ್ಯಕ್ತಿ 100 ರೂಪಾಯಿನ ಹಾಕ್ಸ್ಕೊಂಡು ಸೊ ರಿಟ್ ಹಾಕ್ತೀನಿ ಅಂತೇಳಿ 100 ರೂಪಾಯಿನ ಹಾಕ್ಸ್ಕೊಂಡಿದ್ದಾನೆ. ಸಂಘಟನೆಯನ್ನು ಹುಟ್ಟು ಹಾಕ್ಲಿಕ್ಕೆ 100 ರೂಪಾಯಿನ ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ಫೋರ್ಸೇಬಲ್ ಮಾಡಿಲ್ಲ, ಏನೂ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಯಾರ್ಯಾರು ನಮ್ಗ ಸಂಘಟನೆಯ ಹುಟ್ಟು ಹಾಕ್ಲಿಕ್ಕೆ ಅಮೌಂಟ್ ಅನ್ನು ಹಾಕಿದ್ದಾರೆ ಅವರ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಳಾಸ, ಕಂಪ್ಲೀಟ್ ಆಗಿರ್ತಕ್ಕಂಥ ಮೊಬೈಲ್ ನಂಬರು ಎಲ್ಲವೂ ಏನ್ ಪಾತ್ರ ನಮ್ಮಲ್ಲಿ ಸಂಘಟನೆಯಲ್ಲಿದೆ. ಮತ್ತೆ ಏನೇ ಚಟುವಟಿಕೆ ಮಾಡಿದ್ರು ಸಂಘಟನೆ ಕಾರ್ಯದರ್ಶಿಗಳು ಎಲ್ಲವೂ ಏನ್ ಪಾತ್ರ ಪದಾಧಿಕಾರಿಗಳ ಮಧ್ಯೆ ಏನ್ ಪಾತ್ರ ನಾವೆಲ್ಲ ಇದ್ದೀವಿ. ಹೌದಾ? ನಾನು ನಿಮ್ಗೆ ಏನ್ ಪಾತ್ರ ಲೆಕ್ಕವನ್ನ ಕೊಡ್ತೀನಿ. ನಾನು ಇದುವರೆಗೆ ಎಷ್ಟು ಖರ್ಚು ಮಾಡಿದಿನಲ್ಲ ಅಟ್ ಲೆಕ್ಕವನ್ನ ಕೊಡ್ತೀನಿ. ಆದ್ರೆ ಅದನ್ನ ಬರ್ಸ್ಲಿಕ್ಕೆ ಅದನ್ನ ಎಷ್ಟು ಖರ್ಚಾಗೈತಲ್ಲ ಅದನ್ನ ಕೊಡುವಂತ ಕೆಪಾಸಿಟಿ ನಿನಗೆ ಏನಾದ್ರು ಇದ್ರೆ ಸೊ ಮುಂದೆ ಬಾ, ನನ್ನ ನಂಬರ್ ಇದೆ ಕೆಳಗಡೆ, ಸೊ ನಂಬರ್ ಹೇಳ್ತೀನಿ. ಆಮೇಲೆ ಈಗ ನಮ್ಮಲ್ಲಿ ಏನು ಸಂಘಟನೆಗೆ ಅವಾಗ ಸಂಘಟನೆಗೆ 100 ರೂಪಾಯಿನ ಹಾಕಿದಲ್ಲ, ಆ ಯಾವುದೇ ವ್ಯಕ್ತಿ ನನ್ನನ್ನ ನೇರವಾಗಿ ಸಂಪರ್ಕ ಮಾಡಿ ಕೇಳಿ. ಈಗ ಸರ್ ನಿಮ್ಗೆ 100 ರೂಪಾಯಿನ ನಾವು ಹಾಕಿದೀವಿ, ಈಗಲ್ಲ ಬಹಳ ದಿವಸ ಆಯ್ತು, 1 ವರ್ಷ ಮೇಲ್ಗಡೆ ಆಯ್ತು. ರಿಟ್ ಅರ್ಜಿಯನ್ನ ನೀವು ಯಾಕೆ ಹಾಕಿಲ್ಲ ಅಂತೇಳಿ ನನ್ ಕೇಳಿ. ನಾನು ಎಷ್ಟೋ ಏನ್ ಪಾತ್ರ ಕೆಲಸಗಳನ್ನ ಈಗ ಕಂಟಿನ್ಯೂಸ್ ಆಗಿ ಕೆಲಸದಲ್ಲಿ ಬಿಜಿ ಇದ್ದೀನಿ. ರಿಟ್ಟು ಏನ್ ಪಾತ್ರ ನಾವು ಹಾಕುವಂತ ಪ್ರಯತ್ನ ಮಾಡ್ತೀವಿ. ಅದು ನಿಮಗೆ ಹೇಳ್ಬೇಕಾಗಿರ್ತಕ್ಕಂಥದ್ದಿಲ್ಲ. ನಮ್ಮ ಸಂಘಟನೆಯಲ್ಲಿ 100 ರೂಪಾಯಿ ದುಡ್ಡು ಹಾಕಿರ್ತಕ್ಕಂಥ ಯಾವುದೇ ವ್ಯಕ್ತಿ ನಮ್ಗೆ ಕೇಳೋದೇ ಇಲ್ಲ ಅವನು. ಯಾಕಂದ್ರೆ ನಾವು ಮಾಡುವಂತ ಕೆಲಸ ಪ್ರತಿಯೊಂದು ಕೆಲಸವನ್ನ ಅವತ್ತ ಅಬ್ಸರ್ವೇಷನ್ ಮಾಡ್ತಾ ಇರ್ತಾನೆ. ಹೌದಾ? ನಿನಗೇನಾದ್ರೂ ಒಂದು ಇಂಟೆನ್ಷನ್, ಸಮಾಜದ ಬಗ್ಗೆ ಕಾಳಜಿ ಏನಾದ್ರೂ ಇದ್ರೆ ನನ್ ನಂಬರ್ ಇದೆ, ಮುಕ್ತವಾಗಿ ಚರ್ಚೆ ಮಾಡೋಣ. ಇದುವರೆಗೆ ನಾನ್ ಎಷ್ಟು ದುಡ್ಡನ್ನ ಇದಕ್ ಕಳ್ಕೊಂಡಿದ್ದೀನಿ, ಸೊ ಅದನ್ನ ನೀನ್ ಬರ್ಸ್ಬೇಕಾಗತ್ತೆ. ಹೌದಾ? ನೀನ್ ಅದಕ್ಕೆ ರೆಡಿ ಇದ್ರ ಸೊ ನಿಜವಾಗ್ಲು ನೀನೊಬ್ಬ ಆಸ್ಪಿರೆಂಟ್ ಇದ್ರ ಬಾ ನನ್ ಜೊತೆ, ನಾನ್ ನಿಮ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಹಾಕ್ತೀನಿ. ಸುಮ್ಮನೆ ಎಲ್ಲೇ ಒಂದು ಪ್ಲಾಟ್ಫಾರ್ಮ್ ಸಿಗತ್ತೆ ಅಥವಾ ಇನ್ನೊಬ್ರು ಲಕ್ಷ್ಮೀಕಾಂತ್ ಹೆಸರನ್ನ ಹಾಳು ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಯಾವತ್ತೂ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿ ಕೊಡೋದಿಲ್ಲ. ಆಮೇಲೆ ಅವ ನೋಡ್ರಿ ಅವನು ಈ ಹುಡುಗರನ್ನ ಬಿಟ್ಟಿದ್ದಾನೆ. ಸೊ ಅದಕ್ಕೆ ಏನ್ ಪಾತ್ರ ನಾನು ಹೆದರು ಮಗ ಅಲ್ಲ, ನಿನಗೆ ಗೊತ್ತಿರ್ಲಿ. ಸೊ ನಮ್ಮ ಒಂದು ಸ್ಟೂಡೆಂಟ್ ಆಸ್ಪಿರೆಂಟ್ ಪರವಾಗಿ ನಾನು ಏನ್ ಪಾತ್ರ ಅವರ ಒಂದು ಇಚ್ಛಾಶಕ್ತಿಗೆ ಇವತ್ತಿನವರೆಗೂ ಏನ್ ಪಾತ್ರ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಮುಕ್ತವಾಗಿ ಚರ್ಚೆಗೆ ಬಾ. ಎಲ್ಲಿ ನಿನ್ ದುಡ್ಡು ತಗೊಂಡಿವಿ, ಯಾರ್ ದುಡ್ಡು ತಗೊಂಡಿವಿ, ಎಷ್ಟು ತಗೊಂಡಿವಿ, ಹೌದಾ? ಅದನ್ನ ಎಲ್ಲೆಲ್ಲಿ ನಾವು ಈಗ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಲ್ಲ ಅವ್ರು ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿ, ಎಲ್ಲೆಲ್ಲಿ ದುಡ್ಡು ಹಾಕಿದೀವಿ, ನಾವೆಷ್ಟು ಕಳ್ಕೊಂಡಿವಿ, ಆಮೇಲೆ ಅದ್ರಾಗ ಈಗ ಎಷ್ಟು ಜನ ಕೊಟ್ಟಿದ್ದಾರೆ ಅನ್ನೋದು ಪ್ರತಿಯೊಂದು ಮಾಹಿತಿ ಇದೆ. ಬೇಕಾದ್ರೆ ನಿಮ್ಗೆ ಯಾರಿಗೆ ಬೇಕಲ್ಲ ಅದನ್ನ ಏನ್ ಪಾತ್ರ ಮಾಹಿತಿಯನ್ನ ಕೊಡ್ತೀನಿ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯನ್ನ ತೇಜೋವಧೆ ಮಾಡುವಂಥದ್ದು ಬಹಳ ದೊಡ್ಡ ಅಪರಾಧ ಕೆಲಸವನ್ನ ಆ ಟೀಚರ್ ಗ್ರೂಪ್, ಅಕ್ಸಾ ಟೀಚರ್ ಗ್ರೂಪ್ ಮಾಡ್ತಾ ಇದೆ. ಅದಕ್ಕೆ ಸಾಕಷ್ಟು ವಾರ್ನಿಂಗು ಕೊಟ್ಟಿದ್ದೀವಿ. ಇನ್ ಮುಂದೆ ಅದಕ್ಕೆ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಈ ಯಾವುದೋ ಒಂದು ಎಲ್ಲೋ ಬಿದ್ದಿದ್ದು ಅದನ್ನ ಆಕ್ಚುಲಿ ಮಾಡಬಾರ್ದು ನಾನು. ಆದ್ರೂ ಏನ್ ಪಾತ್ರ ಅನ್ಲಿಕ್ಕೆ ಅಲ್ಲಿರ್ತಕ್ಕಂಥ ಸ್ಕ್ರೀನ್ ಶಾಟ್ ಅನ್ನ ಏನ್ ಪಾತ್ರ ತೆಗೆದು ಹಾಕಿದ್ದಾನೆ. ಸೊ ಇಲ್ಲಿ ಬಹಳ ಇಂಟೆನ್ಷನ್ ಬಹಳ ಸ್ಪಷ್ಟವಾಗಿದೆ. ಇವ ಹಿಡುವಂತ ಕೆಲಸ ಎಲ್ಲ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಯೂಟ್ಯೂಬರ್ ನೋಡ್ರಿ, ಸಾಕಷ್ಟು ಯೂಟ್ಯೂಬರ್ಸ್ ನಾನು ಹಾಕಿದ ಮಾಹಿತಿಯನ್ನ ತಕ್ಷಣ ಏನ್ ಪಾತ್ರ ಕಾಪಿ ಮಾಡಿ ಹಾಕ್ತಾರೆ. ಹಾಕ್ಲಿ ಪಾಪ ಇಲ್ಲ ಅಂತೇಳಿ. ಅವರು ಒಂದ್ ಸ್ವಲ್ಪ ಏನ್ ಪಾತ್ರ ಏನೋ ಹೇಳ್ತಾ ಇದಾರ, ಏನೋ ಮಾಡ್ತಾ ಇದಾರ, ಮಾಡ್ಲಿ. ಇದೊಂದು ಮುಕ್ತವಾಗಿರ್ತಕ್ಕಂಥ ಸೋಷಿಯಲ್ ಪ್ಲಾಟ್ಫಾರ್ಮ್ ಇದೆ, ಬೆಳಿಲಿ ಅಂತ ಸುಮ್ನೆ ಬಿಟ್ಟಿವಿ ನಾವು. ಯಾರಿಗಾದ್ರೂ ಏನಾದ್ರು ನಮ್ಮ ಮಾಹಿತಿ ಯಾಕೆ ಕಾಪಿ ಮಾಡಿದಂತೆ ಹೇಳಿದೀವ ಎಂದರಾದ್ರೂ ಹೇಳಿದೀವ? ಎಷ್ಟೋ ಟೀಚರ್ ಆಸ್ಪಿರೆಂಟ್ ಸರ್ ನಿಮ್ ಬಗ್ಗೆ ಹೇಳ್ತಾ ಇದ್ರು ನೋಡಿ, ನಿಮ್ ಕಾಪಿ ಮಾಡಿ ಹೇಳ್ತಾ ಇದ್ರು ನೋಡಿ. ಹಾಕ್ಲಿ ಬಿಡ್ರಿ ಪಾಪ, ಅವರು ಏನೋ ಮಾಡ್ತಾ ಇದಾರೆ, ಮಾಡ್ಲಿ ಅಂತೇಳಿ ಸುಮ್ನೆ ಇದೀವಿ. ಸ್ನೇಹಿತರೆ, ಅಂತದ್ರಲ್ಲಿ ಇವನೇನಾದ್ರೂ ಲಕ್ಷ್ಮೀಕಾಂತನೇನಾದ್ರೂ ನಾವು ಡೌನ್ ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯ ಆಗಲ್ಲ. ಬಹಳಷ್ಟು ಪ್ರತಿದಿನ ನಿನಗೇನಾದ್ರೂ ದಮ್ಮು ತಾಕತ್ತು ಇದ್ರೆ ಇನ್ನೂ ಸಾಕಷ್ಟು ಕೆಲಸವನ್ನ ಮಾಡೋದಿದೆ. ನಾನು ಚಾಲೆಂಜ್ ಮಾಡ್ತೀನಿ ನಿನಗೆ, ನಾನೇ ಕೊಡ್ತೀನಿ ದುಡ್ಡು, ಇದನ್ನ ಬಂದು ಮುಂದ್ ನಿಂತು ಕೆಲಸ ಮಾಡಿ ಕೊಡ್ಬಾ. ಸಾಕಷ್ಟು ಇದೆ, ಇನ್ನು ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟಿದೆ. ಅವನ್ನೆಲ್ಲ ಕೆಲಸ ನೀನ್ ಮಾಡಿ ಕೊಡ್ಬಾ ನೋಡೋಣ. ನಿನ್ನ ಪವರ್ ಇದ್ರೆ, ನಿನ್ ತಾಕತ್ತ ಇದ್ರೆ ನಿನಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ಯಾವನು ಮಾತಾಡೋದನ್ನೆಲ್ಲ ಅವ್ನಿಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ನೀವ್ ಎಷ್ಟು ಕೇಳ್ತೀರ ಅಷ್ಟು ದುಡ್ಡು ಕೊಡ್ತೀನಿ ನಾನೇ. ನಿಮ್ ಕೆಲಸ ಬಿಟ್ಟು ನಿನ್ನ ಖರ್ಚು ವೆಚ್ಚಗಳನ್ನ ಎಲ್ಲ ಸಂಪೂರ್ಣವಾಗಿ ನಾನು ಬರ್ಸ್ಲಿಲ್ಲ ಅಂದ್ರೆ ಕೇಳು. ಹೌದಾ? ನಾನು ಮಾಡ್ತೀನಿ, ಅದು ಕೊಡ್ತೀನಿ. ಕೆಳಗಡೆ ನನ್ಗೆ ನಂಬರ್ ಇದೆ, ಸೊ ಕಾಂಟ್ಯಾಕ್ಟ್ ಮಾಡು. ನೀನ್ ಕೊಡ್ಲಿಲ್ಲ ಅಂದ್ರೆ ಕೇಳು. ನೀನೆಷ್ಟು ಬೇಡಿದ್ರು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನನ್ ಕೇಳು. ಆದ್ರೆ ನಮ್ ಸ್ಟೂಡೆಂಟ್ ಆಸ್ಪಿರೆಂಟ್ ಏನಿದಲ್ಲ ಅವ್ರ ಒಂದು ಕನಸಿದೆ. ಅವ್ರೊಂದು ಏನ್ ಪಾತ್ರ ಈ ಬಾರಿ ಆಗ್ಬೇಕು, ನಮ್ ಬ್ಯಾಕಪ್ ಎಲ್ಲ ಹೋಗ್ಬೇಕು ಅಂತೇಳಿ ಬ್ಯಾಕಪ್ ಸ್ಕೋರ್ ತೆಗ್ಸಿವಿ. ಇನ್ನು ಸಾಕಷ್ಟಿದೆ. ಓವರ್ ಆಲ್ 50% ಇದೆ,
ಇನ್ನು ಒಂದೇ ಅಲ್ಲ ಎರಡೇ ಅಲ್ಲ, ಅವುಗಳನ್ನೆಲ್ಲ ಕೆಲಸ ಮಾಡಿಕೊಡುವ, ನಿನಗೆ ಬೇಕಾದಷ್ಟು ದುಡ್ಡು ನಾನೇ ಕೊಡ್ತೀನಿ. ಇನ್ನೊಬ್ಬ ವ್ಯಕ್ತಿಯನ್ನ ಚಾರಿತ್ರ್ಯಹರಣ ಮಾಡುವಂತದ್ದನ್ನ ಯಾವುದೇ ಕಾರಣಕ್ಕೂ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಫ್ರೀ ನೆಟ್ ಸಿಗತ್ತೆ ಅಥವಾ ಫ್ರೀ ಮೊಬೈಲ್ ಅಥವಾ ಏನೋ ಒಂದು ಪ್ಲಾಟ್ಫಾರ್ಮ್ ಸಿಗತ್ತೆ, ಅದನ್ನ ಬಳಕೆ ಮಾಡ್ಕೊಂಡು ಹೆಸರು ಹಾಳು ಮಾಡ್ತೀನಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿನ್ನ ಬಿಡು ಮಾತನೇ ಇಲ್ಲ. ಎಸ್ ಓಕೆ. ಬಹಳಷ್ಟು ನಮ್ಮ ಹಸ್ಬೆಂಡ್ ಸರ್ ಬಿಡ್ರಿ ಹೋಗ್ಲಿ ಅಂತಾವ್ ನಾಯಿಗಳು ಬಗಳ್ತಾವ ಅಂತೇಳಿ ಅಂದ್ರು. ಆದ್ರೂ ಸ್ನೇಹಿತರೆ, ಈ ನಾಯಿಗಳು ಅನ್ನುವಂಥದ್ದು ಏನಿದೆ ಅಲ್ಲ, ಇವು ಸುಮ್ನೆ ಬಿಟ್ರೆ ಹಂಗೆ ಹಂಗೆ ಏನ್ ಪಾತ್ರ ಪಬ್ಲಿಕ್ ಮಾಡ್ಕೋತಾ ಹೋಗ್ತಾ ಇರ್ತಾವ, ಅಂದ್ರೆ ಸೌಂಡ್ ಮಾಡ್ತಾನೆ ಇರ್ತಾವ. ಇವಕ್ಕೆ ದಮ್ಮುನು ಇರುದಿಲ್ಲ, ತಾಕತ್ತೂ ಇರುದಿಲ್ಲ, ಮಾಡಿಸುವಂತ ಕೆಪಾಸಿಟಿನೂ ಇರುದಿಲ್ಲ. ಆದ್ರೆ ಸುಮ್ನೆ ಏನ್ ಪಾತ್ರ ಬಗಳ್ತಾವ ನಾಯಿಗಳು ಬಗಳ, ನಾಯಿಕಿತನೂ ಅತಿತ್ರಿ. ಎಸ್ ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತು ಪ್ರತಿಯೊಂದು ಮಾಹಿತಿಯನ್ನು ಇಲಾಖೆಯಿಂದ ತರಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ. ಇನ್ನೂ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ ಅಂತ ಮಾಹಿತಿಯನ್ನ ನಾವು ಪ್ರತಿ ಒಂದು ಮಾಹಿತಿಯನ್ನ ಪಿನ್ ಟು ಪಿನ್ ಅಪ್ಡೇಟ್ ಬಂದ್ ತಂದು ಹೇಳ್ತೀವಿ. ಅಲ್ರಿ, HSTR ಬ್ಯಾಕಪ್ ಸ್ಕೋರು ಇನ್ನು ಯಾರಿಗ್ ಗೊತ್ತೈತಿ ಹೇಳ್ರಿ? ಆಲ್ರೆಡಿ ಇಷ್ಟ ಹಂಗಾಕೈತಿ ಹಿಂಗಾಕೈತಿ, ಆಗ್ಲಿಲ್ಲ ಅಂದ್ರೆ ಕೇಳು. ಆಮೇಲೆ ನನ್ನ ಈ ಒಂದು ಬ್ಯಾಕಪ್ ಸ್ಕೋರ್ ಅನ್ನ ತಡಿಬೇಕು ಅಂತೇಳಿ ಸುಮಾರು ಜನ ಅದಕ್ಕೆ ಅಪ್ಲಿಕೇಶನ್ ಹಾಕಿರು, ಬ್ಯಾಕಪ್ ಸ್ಕೋರ್ ಯಾವುದೇ ಕಾರಣಕ್ಕೂ ತೆಗಿಬೇಡ್ರಿ ಅಂತೇಳಿ. ಆದ್ರೆ ಅದಕ್ಕೆ ಏನ್ ಪಾತ್ರ ಇವತ್ತು ಬಹಳ ದೊಡ್ಡ ಸಕ್ಸಸ್ ಟೀಚರ್ ಆಸ್ಪಿರೆಂಟ್ ಗೆ ಸಿಕ್ಕಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಒಳ್ಳೆಯ ಭವಿಷ್ಯ ಇದೆ ಸ್ನೇಹಿತರೆ. ಇಂಥ ಒಂದು ಏನಂತಲ್ಲ, ಇದನ್ನ ಮಾತಾಡ್ಲೇಬೇಕಾಗಿತ್ತು. ಎಲ್ಲ ಚಾನೆಲ್ಗಳಿಗೆ ನನ್ನ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಹುಷಾರಾಗಿರ್ಬೇಕಾಗತ್ತೆ. ಇನ್ ಮುಂದೆ ಯಾವುದೇ ಚಾನೆಲ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಮ್ ಬಗ್ಗೆ ಅಪಪ್ರಚಾರ ಮಾಡಿದ್ದೇ ಆದ್ರೆ ಖಂಡಿತ ಕಾನೂನಾತ್ಮಕ ಹೋರಾಟ. ಏನ್ 2 ಗ್ರೂಪ್ಗಳಿಗೆ ನಾವು ಆಲ್ರೆಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡ್ತೀವಿ ನಾಳೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಚಾನೆಲ್ ಬಗ್ಗೆ ಆಲ್ರೆಡಿ ಚಾನೆಲ್ಗಳು ಬಹಳಷ್ಟು ನಮ್ ಬಗ್ಗೆ ಅಪಾರವಾಗಿರ್ತಕ್ಕಂಥ ಟಿಂಗಲ್ ಮಾಡಿ ಸುಮ್ಮನೆ ಓಡಾಡ್ತಾರ, ಸುಮ್ಮನೆ ಹೆಸರು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಏನ್ ನಮ್ಗೆ ಅವಶ್ಯಕತೆ ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಈಗ ಸಾಕಷ್ಟು MLA ಗಳನ್ನ MP ಗಳನ್ನ ಕೈ ಹಿಡ್ಕೊಂಡು ಕಾಲ್ ಹಿಡ್ಕೊಂಡು ಕೈ ಮುಗಿತೀನ್ರಿ, ಕಾಲ್ ಬೀಳ್ತೀನ್ರಿ, ಇದನ್ನ ಬ್ಯಾಕಪ್ ಸ್ಕೋರ್ ತೆಗಿಸ್ರಿ ಅನ್ನುವಂಥದ್ದು ಏನಿದೆ ನಮ್ಗೆ ಹೇಳಿ. ಈಗ ಪ್ರತಿದಿನ ನೋಡಿ, ಮೊನ್ನೆ ಎಲ್ಲಾ ಬ್ಯಾಕಪ್ ಸ್ಕೋರ್ ತೆಗಿಸಿದ ವಿಷಯವಾಗಿ ಎಲ್ಲರಿಗೂ ಏನ್ ಪಾತ್ರ ವಿಶೇಷ ಮಾಡಿ ಬಂದಿವಿ. ಏನ್ 1 ಖರ್ಚ 2 ಖರ್ಚ? ಯಾರು ಬಂದ್ರೆ ಹೇಳ್ರಪ್ಪ, ಯಾರಾದ್ರೂ ಬಂದ್ರೆ ಇಲ್ಲ. ಸ್ನೇಹಿತರೆ, ಇನ್ನು ಹೇಳ್ಕೊತ ಹೋದ್ರೆ ತುಂಬಾ ಸಮಯ ಆಗತ್ತೆ, ನಿಮ್ ಸಮಯನ ವ್ಯರ್ಥ ಮಾಡೋದಿಲ್ಲ. ಇಲ್ಲಿ ಮುಖ್ಯವಾಗಿ ಏನು 15,000 ಶಿಕ್ಷಕರ ನೇಮಕಾತಿ ಇದೆಯಲ್ಲ, ಇದು ನೋಡ್ಕೋತಿ, ಇನ್ ಬಿಟ್ಬಿಡ್ರಿ, ನೀವ್ ಯಾರು ತಲೆ ಕೆಡ್ಸೋಬೇಡ್ರಿ. ಸುಮಾರು ಜನ ಸರ್ ನಂಬರ್ ಕೊಡ್ರಿ, ಅವಂದೆಲ್ಲ ಇದನ್ ಮಾಡ್ರಿ ಹೇಳಿದಿ ನಿಮ್ಗೆ. ಆ ಒಂದು ಅಕ್ಷರ ಟೀಚರ್ ಗ್ರೂಪ್ ಇನ್ನೊಂದು ಟಾರ್ಗೆಟ್ ಅತ್ತ, ಏನ್ ಟಾರ್ಗೆಟ್ ಹಾಕ್ತಾರೋ ಇವರಿಗೆ ಜನರಿಗೆ ಗೊತ್ತಿಲ್ಲ. ಟಾರ್ಗೆಟ್ GPSTR TET ಏನು HSTR ಅಂತೇಳಿ ಈ ಗ್ರೂಪ್ ಇದೆ ಸ್ನೇಹಿತರೆ. ಈ 2 ಗ್ರೂಪ್ ಮೇಲೆ ನಾಳೆ ಏನ್ ಪಾತ್ರ ಕಾನೂನಾತ್ಮಕ ಕ್ರಮವನ್ನ ನಾವು ತೆಗೆದುಕೊಳ್ತೀವಿ. ಅದನ್ನ ಬಿಡಿ, ಇವಾಗ ಏನ್ಪಾ ಅಂತಂದ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕದ್ದು 5,000 ಏನಾದ್ರು ಇನ್ಕ್ಲೂಡಿಂಗ್ ಆಗಿದೆನಾ ಅಂತ ಕೇಳಿದೀವಿ. ಸೊ ಅಲ್ಲಿ ಯಾವುದೇ ಕಾರಣಕ್ಕೂ 5,000 ಇನ್ಕ್ಲೂಡಿಂಗ್ ಆಗಿಲ್ಲ, ಅದನ್ನ ಹಿಡ್ಕೊಂಡೇನ 15,000 ಅಂತ ಹೇಳಿದ್ದಾರೆ. ಆಮೇಲೆ 6,000 ಶಿಕ್ಷಕರು, ಈಗೇನು ಅನುದಾನಿತ ಶಾಲೆಯಲ್ಲಿ 6,000 ಶಿಕ್ಷಕ ನೇಮಕಾತಿ ಮಾಡ್ತಾರಲ್ಲ, ಅದು ಇದ್ರೊಳಗೆ ಸೇರಿಲ್ಲ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋನ ಮಾಡ್ತೀನಿ. ಹಾಗಾದ್ರೆ 15,000 ಯಾವ್ದಾವ್ದಕ್ಕೆ ಎಷ್ಟೆಷ್ಟು ನಾವು ಸೆರಳ್ಕರ್ ಸರ್ ಕೇಳಿದಾಗ, ಇನ್ನೊಂದು ತಿಂಗಳ ಅವಧಿ ಒಳಗಾಗಿನ, ಅಂದ್ರೆ ಈಗ 27ಕ್ಕೆ ನಿರ್ಧಾರ ಆಗತ್ತೆ ಒಳ ಮೀಸಲಾತಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಪ್ರೊಸೀಜರ್ ಸ್ಟಾರ್ಟ್ ಆದ್ಮೇಲೆ ಜಿಲ್ಲಾ ವೈಸ್ ಏನ್ ಪಾತ್ರ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ, ವೇಕೆನ್ಸಿಗಳ ಪ್ರಕಾರ ಇವುಗಳು 15,000ನ ಸಮಾನವಾಗಿ, ಸಮಾನ ಅಂತಂದ್ರೆ ಹೆಚ್ಚು ಕಡಿಮೆ ಆಗತ್ತೆ, ಮತ್ತೆ ಸಮಾನ ಅಂದ್ರೆ ಅದನ್ನ ಹೇಳ್ಕೊಂಡ್ ಬೇಡ್ರಿ. PSTR GPT HSTR ಆದ್ಯತೆಯ ಮೇಲೆ 15,000ನ ನಾವು ಇದನ್ನ ಮಾಡ್ತೀವಿ. 15,000 ಅಂದ್ರೆ 15,000 ಆಗುದಿಲ್ಲ, ಇದರಲ್ಲಿ 1,000 1,1200 ಅಥವಾ ಈಗ ಆಲ್ರೆಡಿ 814 ಪೋಸ್ಟ್ PU ಲೆಕ್ಚರ್, PU ಕಾಲೇಜ್ ಉಪನ್ಯಾಸಕರು ಏನ್ ಕರೆದಾರಲ್ಲ, ಸೊ ಇದ್ರಾಗನ ಏನಪ್ಪಾ ಅಂದ್ರೆ ಡಿಡಕ್ಷನ್ ಆಕತ್ತೆ 15,000ದಲ್ಲಿ. ಓಕೆ, ಇವೆಲ್ಲ ಸೇರಿಸಿ 15,000 ಶಿಕ್ಷಕರ ನೇಮಕಾತಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಅದು ನಿಮ್ಗೆ ಈ 27 ಆದ ನಂತರ ಈ ಒಳ ಮೀಸಲಾತಿ ಅನ್ನೋ ಒಂದು ಕಾನ್ಸೆಪ್ಟ್ ಮುಗಿಬೇಕಾಗಿದೆ ಬೇಗ. ಇದಾದ ನಂತರ ಹಂಚಿಕೆಯಾದ, ಈಗ ಮುಗಿದ ನಂತರ 1 ತಿಂಗಳ ಅವಕಾಶ ಬೇಕಾಗತ್ತೆ. ಅದಾದ್ಮೇಲೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗತ್ತೆ. ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಓದ್ಲಿಕ್ಕೆ ಆರಂಭ ಮಾಡಿ. ಒಂದಿಷ್ಟು ಅಭ್ಯರ್ಥಿಗಳು ತುಂಬಾ ಪ್ರಯತ್ನ ಮಾಡ್ತಾ ಇದ್ರು, ಯಾಕಂದ್ರೆ ಹೆಸರನ್ನ ಕೆಡಿಸ್ಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ರೆ, ಬಟ್ ಆಗ್ತಾ ಇಲ್ಲ ಅವ್ರಿಗೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲಿದೆ. ಯಾಕಂತಂದ್ರೆ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಈ ರೀತಿ ಬರ್ತಾವ. ನಾನು ಈ ಮೂಲಕ ಒಂದೇ ಒಂದು ವಿಚಾರವನ್ನು ಹೇಳ್ತೀನಿ, ಯಾರಾದ್ರೂ ಈ ಕೆಲಸ ಮಾಡಿದ್ರೆ
ನಾಳೆ ಏನಪ್ಪಾ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಈ ಡಿಪಾರ್ಟ್ಮೆಂಟ್ಗೆ ಹೆಜ್ಜೆ ಇಡೋದಿಲ್ಲ. ಇದನ್ನ ಕೆಲಸ ಮಾಡ್ತಾರೋ ಅಂತಂದ್ರೆ ಅವ್ರಿಗೆ ನನ್ನ ಕಡೆಯಿಂದ ಅಪ್ರಿಶಿಯೇಟ್ ಮಾಡಿ ಖರ್ಚು ವೆಚ್ಚಗಳನ್ನ ಕೊಟ್ಟು ಸೊ ಇರುವಂತ ಸಮಸ್ಯೆಯನ್ನ ಅವ್ರು ಪರಿಹಾರ ಮಾಡಿ ಕೊಡ್ತೀವಿ ಅಂತಂದ್ರೆ ನಾನು ಒಂದ್ಸಲನೂ ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ಗೆ ಹೆಜ್ಜೆ ಇಡೋದಿಲ್ಲ. ಇದನ್ನ ನಾನು ಏನಪ್ಪಾ ಅಂದ್ರೆ ಪ್ರಾಮಿಸ್ ಆಗಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.